ಓಂ ಗತಿ ಸಾಮಾನ್ಯಾತ್ ಓಂ. ಈ ಗತಿ ಸಾಮಾನ್ಯಾತ್ ಅನ್ನುವ 10ನೇ ಸೂತ್ರಕ್ಕೆ ಸಂಬಂಧಿಸಿದಂತೆ ಜಯತೀರ್ಥರ ತತ್ವಪ್ರಕಾಶಿಕ ಇತ್ಯಾದಿ ಎಲ್ಲವನ್ನು ಕೂಡ ನೋಡಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾದದ್ದು ಭಾಷ್ಯ ದೀಪಿಕಾ. ಕುತೋ ನ ಇತ್ಯತಃ ಹೇತುತ್ವೇನ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ. ಬೇರೆ ಬೇರೆ ಯಾವುದೋ ಸೂತ್ರಗಳಲ್ಲಿ ಬೇರೆ ಏನೋ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಯಾರೂ ಕೂಡ ಆಲೋಚನೆ ಮಾಡಬಾರ್ದು. ಯಾಕಂದರೆ ಸೂತ್ರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಹೇಳಿದೆ. ಉತ್ತರ ಸೂತ್ರ ಪದಾಪಕರ್ಷಣೇನ ಸರ್ವಾಧಿಕಾರಿ ಸಾಧಾರಣ ಗತಿ ಸಾಮಾನ್ಯಸ್ಯ ಶ್ರುತತ್ವಾತ್ ಇತಿ ಯೋಜನಾಂ ಅಭಿಪ್ರೇತ್ಯ ಇತಿ ಅಭಿಪ್ರಾಯ ವರ್ತತೆ. ಮುಂದೆ 11ನೇ ಸೂತ್ರ ಇದೆ, ಶ್ರುತತ್ವಾಚ್ಯ ಅಂತ. ಶ್ರುತತ್ವಾಚ್ಯ ಅಂದರೆ ಹೀಗೆ ಕೇಳಲ್ಪಟ್ಟಿರುವುದರಿಂದ ಅಂತ ಅರ್ಥ. ಅಲ್ಲಿ ಕೇಳಲ್ಪಡುವುದು ಅಂದರೆ ಏಕೋ ದೇವ ಸರ್ವಭೂತೇಷು ಗೂಢ ಹೀಗೆಲ್ಲ ಕೇಳಲ್ಪಟ್ಟಿರುವುದರಿಂದ ಅಂತ ಅಲ್ಲಿ ಇರುವ ವಿಷಯ ಬೇರೆ ಇದೆ ಮುಂದೆ. ಆದರೆ ಅಲ್ಲಿರುವ ವಿಷಯವನ್ನ ಕೆಲವು ಮುಂದೆ ಬಂದಿರುವಂಥ ಸೂತ್ರವನ್ನು ಸೂತ್ರದ ಕೆಲವು ಪದಗಳನ್ನು ಮೊದಲೇ ತಗೋತಿರ್ತಾರೆ ಕೆಲವೊಂದು ಬಾರಿ. ಪಾಣಿನಿ ಸೂತ್ರಗಳಲ್ಲಿ ಅದು ಹೆಚ್ಚಾಗಿ ನಡೀತದೆ. ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಕೂಡ ಥರದ ಆಗಬಾರ್ದು ಅಂತ ಏನಿಲ್ಲ, ಅವಾಗ ಮಾಡ್ತಿರ್ತಾರೆ. ಹಾಗೆ ಮುಂದೆ ಬಂದಿರುವಂಥ ಶ್ರುತತ್ವಾತ್ ಅನ್ನೋ ಶಬ್ದವನ್ನು ಆಕರ್ಷಣೆ ಮಾಡ್ಕೋಬೇಕು, ಈ ಸೂತ್ರಕ್ಕೆ ತಗೋಬೇಕು. ತಗೊಂಡಾಗ ಏನರ್ಥ ಆಗ್ತದೆ? ಸರ್ವಾಧಿಕಾರಿ ಸಾಧಾರಣ ಗತಿ ಸಾಮಾನ್ಯಸ್ಯ. ಅನೇಕ ಥರದ ಅಧಿಕಾರಿಗಳಿದ್ದಾರೆ ಈ ಶಾಸ್ತ್ರಕ್ಕೆ. ಅವರೆಲ್ಲರಿಗೂ ಸಾಧಾರಣವಾದಂಥ ಒಂದು ಗತಿ ಅಂದರೆ ಜ್ಞಾನ, ಎಲ್ಲರಿಗೂ ಲಭ್ಯವಾಗಬಹುದಾದಂಥ ಒಂದು ಜ್ಞಾನ. ಆ ಜ್ಞಾನದಲ್ಲಿ ಮತ್ತೆ ಹೆಚ್ಚು ಕಡಿಮೆ ಇರಬಹುದು, ಆದರೆ ಅದೆಲ್ಲರಿಗೂ ಲಭ್ಯ ಆಗ್ತದೆ ಅವರವ್ರ ಯೋಗ್ಯತೆಗೆ ಅನುಸಾರವಾಗಿ. ಅಂಥದ್ದೊಂದು ಗತಿ ಅಂದರೆ ಜ್ಞಾನ. ಗತಿ ಸಾಮಾನ್ಯಸ್ಯ ಶ್ರುತತ್ವ ಇತಿ ಯೋಜನಾಂ ಅಭಿಪ್ರೇತ್ಯ. ಹೀಗೆ ವಾಕ್ಯದ ಯೋಜನೆ ಆಗ್ತದೆ. ಗತಿ ಸಾಮಾನ್ಯಾತ್ ಅಂತ ಇದ್ದದನ್ನು ಗತಿ ಸಾಮಾನ್ಯಸ್ಯ ಅಂತ ಹೀಗೆ ಮಾಡಿಕೊಂಡು ಶ್ರುತತ್ವಾತ್ ಕೇಳಲ್ಪಟ್ಟಿರುವುದರಿಂದ ಅಂತ ಮಾಡಿದ್ದಾರೆ. ಹಾಗೆ ಮಾಡದೇ ಇದ್ರೂ ಅರ್ಥ ಆಗ್ತದೆ, ಅರ್ಥ ಆಗೋದಿಲ್ಲ ಅಂತ ಏನಿಲ್ಲ. ಗತಿ ಸಾಮಾನ್ಯಾತ್ ಒಂದೇ ಜ್ಞಾನವು ಎಲ್ಲ ಕಡೆ ಉಪಲಬ್ಧ ಇರುವುದರಿಂದ ಅಂತ ಆಗ್ತದೆ. ಶ್ರುತತ್ವಾತ್ ಅನ್ನೋದನ್ನು ಅಪಕರ್ಷಣೆ ಮಾಡ್ಕೊಳ್ಳದೆ ಹೋದ್ರೂ ಆದರೂ ಹಾಗೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದಾರೆ ಅಷ್ಟೆ. ವೇದ ಇತ್ಯಸ್ಯ ವಿವರಣಂ ಸರ್ವೇ ಇತಿ. ಸರ್ವೇ ವೇದಾ ಅಂತಿದೆಯಲ್ಲ, ಆ ವೇದ ಅನ್ನೋದಕ್ಕೆ ವಿವರಣೆ ಅಂದರೆ ವಿಶೇಷಣ. ಇಲ್ಲಿ ವಿವರಣೆ ಅಂದರೆ ಇದು ಮೂಲದ ಪದವೊಂದನ್ನು ತಗೊಂಡು ಅದಕ್ಕೆ ವ್ಯಾಖ್ಯಾನಕಾರರು ಕೆಲವು ಬಾರಿ ವಿವರಿಸ್ತಾ ಇರ್ತಾರಲ್ಲ, ಆ ಥರದ ವಿವರಣ ಅಲ್ಲ ಇದು. ವಿವರಣ ಅಂದರೆ ವಿಶೇಷಣ. ಯಾವುದೋ ಕೆಲವು ವೇದಗಳಲ್ಲ, ಎಲ್ಲ ವೇದಗಳು ಅಂತ ಅರ್ಥ. ತಥಾಚ ಸರ್ವೇ ವೇದಾ ಎಲ್ಲ ವೇದಗಳು, ತಥಾ ಸ್ವಪ್ರಮಾಣ ಸುಷ್ಠು ಪ್ರಮಾಣಾಂತರ ಮೂಲಭೂತ ಯಾಸಾಂತಹ ಯುಕ್ತಯ. ಪ್ರತ್ಯಕ್ಷ ಅಥವಾ ಆಗಮದಂತಹ ಶ್ರೇಷ್ಠವಾದ ಬೆಂಬಲವುಳ್ಳಂತಹ ಶ್ರೇಷ್ಠವಾದ ಪ್ರಮಾಣಗಳ ಬೆಂಬಲವುಳ್ಳಂತಹ ಯುಕ್ತಿಗಳು. ಹಾಗೆ ಇತಿಹಾಸೆ ಅಂತೇನಿದೆ, ತಥೇತಿಹಾಸೆ ಅಂತ ಅಲ್ಲೇನಿದೆ, ಆ ಇತಿಹಾಸೆ ಅನ್ನೋದನ್ನು ಬಹುವಚನಕ್ಕೆ ಹೊಂದಿಸ್ಕೊಂಡು ಇಟ್ಕೋಬೇಕು. ತಥೇತಿಹಾಸೆ ಇತಿ ವಕ್ಷ್ಯಮಾಣ ಅನುರೋಧಾತ್ ಅತ್ರ ಇತಿಹಾಸಾಹ ಅಪಿ ಉಪಲಕ್ಷ್ಯಾಹ. ಇಲ್ಲಿ ಮುಂದೆ ಆ ಥರ ಇಲ್ಲಿ ಒಂದು ಕಡೆ ಬರೋದಿದೆ, ಅದಕ್ಕನುಸಾರವಾಗಿ ಇಲ್ಲಿಯೂ ಕೂಡ ಇತಿಹಾಸೆ ಅನ್ನೋದನ್ನು ಇತಿಹಾಸಾಹ ಅಂತ ಓದಬೇಕು. ಆ ಮುಂದೆ ಅಂತ ಅನ್ನೋದು ಎಲ್ಲಿ ಅಂತ ನನಗೂ ಅಂದಾಜಾಗಲಿಲ್ಲ. ಇತಿಹಾಸ ಅಂತ ಅನ್ನೋದನ್ನು ಏಕವಚನ ಇಟ್ಕೋಬೇಕು. ಸಮೂಹ ಏಕವಚನ ಏನಿದೆ ಅದು ಎಲ್ಲವನ್ನೂ, ಎಲ್ಲ ಇತಿಹಾಸವನ್ನು, ಅದರೊಳಗೂ ಇತಿಹಾಸ ಪುರಾಣ ಎಲ್ಲವನ್ನೂ ಕೂಡ ಹೇಳ್ತದೆ ಅಂತಿಷ್ಟು ನನಗೆ ಅಂದಾಜಾಯಿತು. ವಕ್ಷಮಾಣ ಅಂತಂದ್ರೆ ಎಲ್ಲಿ ನನಗದೇನು ಗೊತ್ತಾಗಲಿಲ್ಲ. ಅದನ್ನು ಮುಂದೆ ಎಲ್ಲರೂ ಸಿಕ್ಕರೆ ಹೇಳ್ತೇನೆ, ಅಥವಾ ನೀವೆಲ್ಲರೂ ಓದುವಾಗ ನಿಮಗೆಲ್ಲಾದ್ರೂ ಗಮನಕ್ಕೆ ಬಂದರೆ ಹೇಳ್ಬೋದು ಅಷ್ಟೆ. ಇತಿಹಾಸ ಅಪಿ ಉಪಲಕ್ಷ್ಯ ತಥಾಚ ಇತಿಹಾಸಶ್ಚ ಬ್ರಾಹ್ಮಂ ಜ್ಞಾನಂ. ಬ್ರಾಹ್ಮಂ ಅಂದರೆ ಬ್ರಹ್ಮೈಕ ವಿಷಯ, ಬ್ರಹ್ಮನೊಬ್ಬರನ್ನೇ ವಿಷಯವನ್ನಾಗಿ ಹೊಂದಿರುವ ಒಂದೇ ವಿಧವಾದ ಜ್ಞಾನವನ್ನು ಕೊಡ್ತವೆ. ಅದೆಂಥದ್ದು? ಪರಮ ಶ್ರೇಷ್ಠವಾದದ್ದು. ಯಾಕೆ ಶ್ರೇಷ್ಠ ಅಂದರೆ ಪರಮಾರ್ಥ ವಿಷಯಕತ್ವ. ಪರಮಾರ್ಥನಾದ ಬ್ರಹ್ಮನನ್ನೇ ವಿಷಯೀಕರಿಸುವುದರಿಂದ ಅದು ಜ್ಞಾನವೂ ಪರಮ. ಉತ್ತಮವಾದ ಜ್ಞಾನವನ್ನು ಪ್ರಕಾಶಂತೆ ಅಂತಿದೆ. ನಾವು ನೋಡ್ತಿರೋ ಪುಸ್ತಕದಲ್ಲಿ ಪ್ರಕಾಶಂತೆ ಅಂತಿದೆ, ಆದರೆ ಅದು ಪ್ರಕಾಶಯಂತೆ ಅಂತ ಆಗಬೇಕು ಅಂತ ಹೀಗೆ ಕಾಣಿಸ್ತದೆ. ಅದೇನು ಮುದ್ರಣ ದೋಷದಿಂದ ಪ್ರಕಾಶಂತೆ ಅಂತ ಆಗಿರಬಹುದು. ಪ್ರಕಾಶಂತೆ ಅಂದರೆ ಪ್ರಕಾಶಯಂತೆ ಅಂದರೆ ಉತ್ಪಾದಯಂತೆ, ನ ಪುನಃ ಅನೇಕಂ.
ಅನೇಕ ಥರದ ಜ್ಞಾನವನ್ನು ಅವು ಕೊಡೋದಿಲ್ಲ, ಒಂದೇ ಥರದ ಜ್ಞಾನವನ್ನೇ ಅವು ಕೊಡ್ತವೆ ಎಲ್ಲ ಶಾಸ್ತ್ರಗಳು ಕೂಡ ಅಂತ ಅದರ ಅಭಿಪ್ರಾಯ. ಉತ್ಪಾದಯಂತೆ ನ ಪುನಃ ಅನೇಕಂ ಅತಃ ಸರ್ವೇಷು ವೇದೇಶು ತಥಾ ಯುಕ್ತಿಷು, ಎಲ್ಲ ವೇದಗಳಲ್ಲಿ ಹಾಗೆ ಶಾಸ್ತ್ರಾದಿಗಳ ಬೆಂಬಲವನ್ನು ಹೊಂದಿರುವಂಥ ಯುಕ್ತಿಗಳಲ್ಲಿ, ಹೀಗೆ ಸಕಲ ಪ್ರಮಾಣಗಳಲ್ಲಿಯೂ ಕೂಡ ಅಂತ ಅದರ ಅರ್ಥ. ಇತಿಹಾಸೇಂದ್ರ ಇತಿಹಾಸಗಳಲ್ಲಿಯೂ ಕೂಡ ಕುತಶ್ಚಿತ್, ಯಾವ ಕುತಶ್ಚಿತ್ ಅಂದರೆ ಯಾವ ರೀತಿಯಿಂದಲೂ ಅಂತ ಅರ್ಥ. ಕುತಶ್ಚಿತ್ ಅನ್ನೋದು ಪಂಚಮೇ ವಿಭಕ್ತಿ. ಹಾಗೆ ನೋಡಿದರೆ ಅದನ್ನು ಇವರು ಷಷ್ಠಿ ವಿಭಕ್ತಿಯಾಗಿ ಬದಲಾಯಿಸ್ಕೊಂಡಿದ್ದಾರೆ. ಕಶ್ಚಿದಪಿ ಅಂತ ಅರ್ಥ ಇಟ್ಕೊಂಡಿದ್ದಾರೆ, ಪ್ರಥಮ ವಿಭಕ್ತಿಯನ್ನಾಗಿ ಇಟ್ಕೊಂಡಿದ್ದಾರೆ. ವಿಷಯಕತೋವಾ ಪ್ರಕಾರಕತೋವಾ ವಿರೋಧ. ಈಗ ಒಂದು ಜ್ಞಾನ ಬಂದಾಗ ಜ್ಞಾನದಲ್ಲಿ ಒಂದು ವಿಶೇಷ್ಯ ಮತ್ತೊಂದು ವಿಶೇಷಣ ಅಂತ ಇರ್ತದೆ, ನಮಗದು ಗೊತ್ತಿರ್ತದೆ. ಹೀಗೆ ಈ ಶಾಸ್ತ್ರದ ವಿಷಯಕವಾದ ಜ್ಞಾನ ಬಂದಾಗ ಅಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಲಿ ವಿಶೇಷಣಕ್ಕೆ ಸಂಬಂಧಪಟ್ಟಂತೆ ಆಗಲಿ ಅಂತ ಅರ್ಥ. ಕುತಶ್ಚಿತ್ ಅಂದರೆ ಯಾವುದೇ ರೀತಿಯಿಂದಲೂ, ಯಾವುದೇ ರೀತಿಯಿಂದ ಹೇಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಲಿ ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ ಯಾವುದೇ ರೀತಿಯಾದ ವಿರೋಧವೂ ಕೂಡ ಇರುವುದಿಲ್ಲ ಅಂತ ಅರ್ಥ. ಜ್ಞಾನರೂಪಂ ಏಕಮೇವ ಬ್ರಹ್ಮಸ್ವರೂಪಂ ಜ್ಞಾಪಯಂತಿ ಇತಿವ, ಅಥವಾ ಪರಮಾತ್ಮ ವಿಷಯಕವಾದ ಜ್ಞಾನವನ್ನು ಹುಟ್ಟಿಸ್ತವೆ ಅಂತ ಒಂದರ್ಥ. ಇನ್ನೊಂದು ಇನ್ನೊಂದು ಅರ್ಥನೂ ಮಾಡಬಹುದು, ಜ್ಞಾನಸ್ವರೂಪನಾದ ಭಗವಂತನ ಮೇಲೆ ಅವು ಬೆಳಕು ಚೆಲ್ಲುತ್ತವೆ ಅಂತ ಹೀಗೆ ಇನ್ನೊಂದು ಅರ್ಥ. ಜ್ಞಾನರೂಪಂ ಇತಿ ಶ್ರುತೇ ಇತಿ ಪಂಚಮಿ ತೃತೀಯಾರ್ಥ ಇತಿ ಶ್ರುತೇ, ಹೀಗೆ ಶ್ರುತಿ ಇರುವುದರಿಂದ ಅಂತಿದೆಯಲ್ಲ, ಆ ಪಂಚಮಿ ವಿಭಕ್ತಿಗೆ ತೃತೀಯ ಅಂತ ಅರ್ಥ, ಶ್ರುತಿಯಿಂದ ಅಂತ ಅರ್ಥ. ಅದಕ್ಕೆ ಈ ಪಂಚಮಿ ವಿಭಕ್ತಿ ತೃತೀಯ ಎಂಬ ಅರ್ಥದಲ್ಲಿ ಬರುವುದು ಅಂತ ಏನಿದೆಯಲ್ಲ, ಅದಕ್ಕೆ ಕಾರಣ ಅಂತ ಅರ್ಥ. ಹೇತ್ವರ್ಥೆ ಪಂಚಮಿ ಅಂತನೂ ಇದು ಸೂತ್ರ, ಪಾಣಿನಿಯ ಸೂತ್ರ ಏನೋ ಇದೆ, ಅದು ನಾವು ಕಾರಕ ಪ್ರಕರಣದಲ್ಲಿ ಅದನ್ನು ನೋಡ್ತೇವೆ. ಆದ್ದರಿಂದ ಈ ಪಂಚಮಿಯನ್ನು ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ರು ಕೂಡ ಅದಕ್ಕೆ ತೃತೀಯ ವಿಭಕ್ತಿಯ ಅರ್ಥ, ಹೀಗೆ ಶ್ರುತಿ ಇರುವುದರಿಂದ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಇತಿ ಶ್ರುತೇ ಪಂಚಮರ್ಥ ಗತೇ ಇತ್ಯಸ್ಯ ವ್ಯಾಖ್ಯಾ ಜ್ಞಾನಸ್ಯ ಇತಿ. ಗತಿ ಅಂತ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ, ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ನಾನು ಹಿಂದೆ ಹೇಳಿದಂತೆ ಗತಿ ಅಂದರೆ ಜ್ಞಾನವನ್ನು ಪಡ್ಕೊಳ್ಳುವಂಥ ಪ್ರಕಾರ ಅಂತ ಹೀಗೆ ಅರ್ಥ. ಅವನಿಗೆ ಶಾಸ್ತ್ರದಲ್ಲಿ ಒಳ್ಳೆ ಗತಿ ಇದೆ ಆ ವ್ಯಕ್ತಿಗೆ ಅಂತ ಹೀಗೆಲ್ಲ ನಾವು ಕನ್ನಡದಲ್ಲೂ ಮಾತಾಡ್ತಿರ್ತೇವೆ. ಗತಿ ಅಂದರೆ ಜ್ಞಾನವನ್ನು ಪಡೆಯುವ ರೀತಿ ಅಂತ ಹೀಗೆ ಅರ್ಥ, ಜ್ಞಾನವನ್ನು ಕೊಡುವ ರೀತಿ ಅಂತ ಹೀಗೆ ಅರ್ಥನೂ ಆಗಬಹುದು. ಸಾಮಾನ್ಯಾಜಿತಿ ಸೌತ್ರ ಪದೇ ಪ್ರಾತಿಪದಿಕಾರ್ಥಮಾಹ ಸಾಮ್ಯಮಿತಿ. ಸಾಮಾನ್ಯಾತ್ ಅಂತಿದೆಯಲ್ಲ, ಗತಿ ಸಾಮಾನ್ಯಾತ್ ಅಂತ, ಅಲ್ಲಿ ಸೂತ್ರದ ಪದ ಯಾವುದು? ಸಾಮಾನ್ಯಾತ್ ಅಂತ. ಅದರ ಪ್ರಾತಿಪದಿಕ ಸಾಮಾನ್ಯಂ ಅಂತ. ಸಾಮಾನ್ಯಂ ಅನ್ನುವ ಪ್ರಾತಿಪದಿಕಕ್ಕೆ ಏನು ಅರ್ಥ ಅಂದರೆ ಸಾಮ್ಯಂ ಅಂತ ಅರ್ಥ, ಒಂದೇ ರೀತಿಯಾಗಿರುವಿಕೆ. ಅದರ ಅರ್ಥವನ್ನು ಹೇಳ್ತಿದ್ದಾರೆ. ಜ್ಞಾನಸ್ಯ ಸಾಮ್ಯಮೇವ. ಅದು ಹೇಗೆ ಅಂದರೆ ವಿಷಯ ಗುಣಾನಾಂ ಅನನ್ಯಥೋಕ್ತ್ಯ ಸಾಮ್ಯಂ ಇತ್ಯರ್ಥ. ವಿಷಯ ಮತ್ತು ವಿಷಯ ಅಂದರೆ ಬ್ರಹ್ಮ, ಆ ಬ್ರಹ್ಮನ ಗುಣಗಳು ಅವೆಲ್ಲವನ್ನು ಕೂಡ ಒಂದೇ ರೀತಿಯಾಗಿ ಪ್ರತಿಪಾದನೆ ಮಾಡುವುದರಿಂದ ಇವುಗಳಿಗೆ ಸಮಾನತೆಯೇ ಇದೆ ಅಂತ ಅದರ ತಾತ್ಪರ್ಯ ಆಗಬಹುದು. ಗುಣ ಅಂದರೆ ಅರ್ಥ ಇದಿರಬಹುದು ಅವರಿಗೆ. ಮತ್ತು ಆಮೇಲೆ ಅವರ ಕನ್ನಡದ ಅನುವಾದ ಬೇಕಾದ್ರೆ ತೆಗೆದು ನೋಡಿ. ಅನನ್ಯಥಾ ಉಕ್ತ, ಬೇರೆ ರೀತಿಯಾಗಿ ಪ್ರತಿಪಾದನೆ ಮಾಡುವುದೇ ಇಲ್ಲ, ಒಂದೇ ರೀತಿಯಾಗೇ ಪ್ರತಿಪಾದನೆ ಮಾಡ್ತದೆ. ಆದ್ದರಿಂದ ಸಾಮ್ಯವೇ ಇರ್ತದೆ ಅಂತ ಅದರ ತಾತ್ಪರ್ಯ. ನಹಿ ಏಕತ್ರ ಜ್ಞಾನಾನಂದಾದಿಕ ಮುಕ್ತ ಅನ್ಯತ್ರ ಅಜ್ಞಾನಾದಿ ರೂಪತ್ವ ಬ್ರಹ್ಮಣ ಉಚ್ಯತೆ. ಈ ಬ್ರಹ್ಮನನ್ನ ಒಂದು ಕಡೆ ಜ್ಞಾನಾನಂದಾದಿ ಸ್ವರೂಪ ಅಂತ ಶ್ರುತಿ ಹೇಳಿ, ಮತ್ತೊಂದು ಕಡೆ ಅವನನ್ನು ಅಜ್ಞಾನ ಸ್ವರೂಪ ಅನಾನಂದ ಸ್ವರೂಪ ಅಂತ ಹೀಗೆ ಹೇಳೋದಿಲ್ಲ ಅಂತ ತತ್ವಪ್ರದೀಪದ ಮಾತಿದೆ. ಆದ್ರಿಂದ ಕಥ್ಯತೆ ಅಂದರೆ ಹೀಗೆ ಹೇಳಲ್ಪಡುವುದಿಲ್ಲ ಅಂತ ಅದರ ತಾತ್ಪರ್ಯ. ಕಥ್ಯತೆ ಇತಿ ಶೇಷ ವಾಕ್ಯ ಪಂಗಿಶ್ರುತೇ ಸಾಮ್ಯಮೇವ, ವಿರುದ್ಧವಾಗಿ ಎಲ್ಲಿಯೂ ಕೂಡ ಹೇಳಲ್ಪಡುವುದಿಲ್ಲ ಅಂತ ಅದರ ತಾತ್ಪರ್ಯ.
ಪ್ರಾತಿಪದಿಕಾರ್ಥಮಃ ಸಾಮ್ಯಮೇವ ಸಾಮ್ಯಮೇವ ಕಥ್ಯತೆ, ಸಮಾನವಾಗಿ ಹೇಳಲ್ಪಡುತ್ತದೆ. ನತು ವಿಷಮತ್ವಮಿತಿ ಸ್ವಯಮೇವ ಸಾಕ್ಷಾತ್ ನತು ಅನ್ಯಮುಖೇನ ಇತಿವ, ಸಮಾನವಾಗೇ ಹೇಳ್ತದೆ, ಯಾವ ರೀತಿಯಾಗಿ ಕೂಡ ವಿಷಮವಾಗಿ ಭಿನ್ನವಾಗಿ ಅದು ಪ್ರತಿಪಾದನೆ ಮಾಡುವುದಿಲ್ಲ ಅಂತ ತಾತ್ಪರ್ಯ. ಸಾಕ್ಷಾತ್ ನತು ಅನ್ಯಮುಖೇನ, ಇದಕ್ಕೇನು ಅಷ್ಟು ನಂಗೆ ಅರ್ಥ ಗೊತ್ತಾಗಲಿಲ್ಲ. ಸಾಕ್ಷಾತ್ತಾಗಿ ಶ್ರುತಿಗಳು ಸಮಾನವಾದ ಒಂದೇ ಅಭಿಪ್ರಾಯವನ್ನು ಹೇಳ್ತವೆ, ಹೊರತು ಬೇರೆ ಬೇರೆ ಅಭಿಪ್ರಾಯವನ್ನು ಅವು ಹೇಳುವುದಿಲ್ಲ ಅನಂತ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅಷ್ಟು ನಂಗೆ ಅದ್ರ ಅರ್ಥ ಆಗಿದೆ. ಅದೇನೋ ಅಷ್ಟು ಮಹತ್ವದ್ದಲ್ಲಾದ್ರಿಂದ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಮುಂದೆ ನಿಮ್ಗೇನಾದರೂ ಅದ್ರ ಬಗ್ಗೆ ತಿಳಿದು ಬಂದರೆ ನಮ್ಗೆ ತಿಳಿಸ್ಬೇಕು. ತಥಾಚ ಸರ್ವೇ ವೇದಾಃ ಇತಿ ಶ್ರುತ್ಯ, ಸರ್ವೇ ವೇದಾಃ ಅಂತ ಒಂದು ವೇದವಾಕ್ಯ ನಾವೀಗ ತೋರಿಸಿದ ಪೈಂಗಿ ಶ್ರುತಿ ಇದೆ. ಸ್ವಯಮೇವ ಸಾಕ್ಷಾತ್ ಗತೇಃ ಉತ್ಪಾದ್ಯ ಜ್ಞಾನಸ್ಯ ಸಾಮಾನ್ಯಾತ್, ತಾನೇ ಹುಟ್ಟಿಸುವಂತಹ, ತನ್ನಿಂದಲೇ ಹುಟ್ಟಿಸಲ್ಪಡುವಂತಹ ಈ ಜ್ಞಾನ ಅನ್ನೋದು ಸಮಾನವಾಗಿರ್ತದೆ. ನೋಡಿ, ಅಷ್ಟಾದರೂ ಕೂಡ ಸ್ವಯಮೇವ ಅಂತ ಅನ್ನೋದಕ್ಕೆ ಏನು ಅರ್ಥ ಹೇಳ್ತಿದ್ದಾರೆ ನನಗೇನಷ್ಟು ಸಮಾಧಾನ ಆಗಲಿಲ್ಲ. ಅದು ಇಲ್ಲಿ ಅಂತೂ ಅವರು ವಾಕ್ಯದ ಸ್ಪಷ್ಟತೆಗಾಗಿ ಯಾವುದೋ ಪದಗಳನ್ನು ಅಧ್ಯಾಹಾರ ಮಾಡ್ಕೊಳ್ತಾ ಇರ್ತಾರೆ. ನಮಗೂ ಕೆಲವೊಂದು ಪದಗಳು ಅರ್ಥ ಆಗದೆ ಹೋದರೂ ನಾನೇನು ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡೋದಿಲ್ಲ, ಒಂದ್ಸರಿ ಓದಿ ನೋಡ್ತೇನೆ ಅಷ್ಟೆ. ಸಾಮಾನ್ಯಾತ್ ಏಕವಿಧತ್ವ ಉಕ್ತೇ ಸಾಕ್ಷಾತ್ ಏಕವಿಧತ್ವ ಉಕ್ತೇ ಅಂತ ಬೇಕಾದ್ರೆ ಅಲ್ಲಿಂದ ಇಟ್ಕೋಬಹುದು. ಶ್ರುತಿ, ಪೈಂಗಿ ಶ್ರುತಿ ತಾನೇ ಏಕವಿಧತ್ವವನ್ನು ವರ್ಣಿಸಿದೆ. ಸ್ವಯಮೇವ ಉಕ್ತೇ ನ ಕಾಸು ಶಾಖಾಸು ಅನ್ಯಥಾ ಉಚ್ಯತೆ ಸೂತ್ರಾರ್ಥ. ಬೇರೆ ಯಾವುದೋ ಕೆಲವು ಶಾಖೆಗಳಲ್ಲಿ ಮತ್ತೊಂದು ಥರ ಇರಬಹುದಲ್ಲ ಅಂತ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಅದು ಸೂತ್ರದ ಅರ್ಥ. ಈ ಅತ್ರ ಭಿನ್ನ ವಿಷಯ ಪ್ರಕಾರೇಶ್ವಪಿ ಅಥವಾ ಪ್ರಕಾರಕೇಶ್ವಪಿ, ಭಿನ್ನ ವಿಷಯಕ ಅಥವಾ ವಿಷಯ ಅಂತ ಎರಡು ಥರದ ಪಾಠ ಇದೆ. ಈ ಜ್ಞಾನಗಳು ಘಟಜ್ಞಾನ, ಪಟಜ್ಞಾನ, ಹೀಗೆಲ್ಲ ಜ್ಞಾನಗಳು ಬರ್ತವೆ. ಅಲ್ಲಿ ವಿಷಯ ಬೇರೆ ಬೇರೆ ವಿಷಯಗಳು, ಘಟ ವಿಷಯ ಒಂದು ಜ್ಞಾನಕ್ಕೆ, ಮತ್ತೊಂದು ಜ್ಞಾನಕ್ಕೆ ಪಟ ವಿಷಯ. ಕೆಲವು ಕಡೆ ಘಟವನ್ನು ನಾವು ಶ್ವೇತಘಟ ಅಂತ ಶ್ವೇತಘಟವನ್ನು ನೋಡಿದಾಗ ಶ್ವೇತಘಟ ಜ್ಞಾನ ಬರ್ತದೆ. ಮತ್ತು ಕೃಷ್ಣ ಘಟವನ್ನು ನೋಡಿದಾಗ ಕೃಷ್ಣ ಘಟ ಜ್ಞಾನ ಬರ್ತದೆ. ಇಲ್ಲಿ ಎಲ್ಲ ಕಡೆನೂ ಕೂಡ ವಿಷಯಗಳು ಮತ್ತು ಪ್ರಕಾರಗಳು ಅವೆಲ್ಲ ಬೇರೆ ಬೇರೆ ಆಗಿದ್ರೂ ಕೂಡ ಎಲ್ಲವೂ ಜ್ಞಾನ ಎಂಬ ದೃಷ್ಟಿಯಿಂದ ಸಮಾನನೆ. ಎಲ್ಲ ಕಡೆಯೂ ಕೂಡ ಜ್ಞಾನತ್ವ ಅನ್ನೋದು ಇದ್ದೇ ಇದೆ. ಜ್ಞಾನೇಶು ಜ್ಞಾನತ್ವೇನ ಸಾಮ್ಯ ಸದ್ಭಾವಾತ್. ಆ ಥರ ಇಲ್ಲಿಯೂ ಕೂಡ ಶಾಸ್ತ್ರ ಭಿನ್ನ ಭಿನ್ನ ವಿಷಯಗಳನ್ನೇ ವರ್ಣನೆ ಮಾಡ್ತದೆ, ಪರಸ್ಪರ ವಿರುದ್ಧ ವಿಷಯಗಳನ್ನೇ ವರ್ಣನೆ ಮಾಡ್ತದೆ. ಒಂದು ಕಡೆ ವಿಷ್ಣುವನ್ನು ಮತ್ತೊಂದು ಕಡೆ ಶಿವನನ್ನು ಸರ್ವೋತ್ತಮ ಅಂತ ಹೇಳೋದು, ಹೀಗೆಲ್ಲ ಮಾಡ್ತದೆ. ಆದರೂ ಜ್ಞಾನತ್ವ ಎಂಬ ದೃಷ್ಟಿಯಿಂದ ಸಮಾನತೆ ಇದೆಯೇನೋ ಅಂತ ಹೀಗೊಂದು ಪ್ರಶ್ನೆ ಬರ್ಬೋದು. ಹಾಗೆ ಮಾಡಿದರೆ ವಿಷಯ ಮತ್ತು ಪ್ರಕಾರಗಳಿನ ಐಕ್ಯ ಸಿದ್ಧ ಆಗೋದಿಲ್ಲ. ಆದ್ರಿಂದ ಅದು ಶಾಸ್ತ್ರದ ತಾತ್ಪರ್ಯ ಅಲ್ಲ. ಒಟ್ಟಾರೆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವುದೇ ಅದರ ತಾತ್ಪರ್ಯ ಅಂತ ಹೀಗೆ ಹೇಳಬೇಕು. ಜ್ಞಾನೇಶು ಜ್ಞಾನತ್ವೇನ ಸಾಮ್ಯಸತ್ವಾತ್ ಸಾಮ್ಯಾಯುಕ್ತವು ಕೇವಲ ಸಾಮ್ಯಾತ್ ಅಂತ ಹೇಳಿದ ಮಾತ್ರಕ್ಕೆ ವಿಷಯ ಪ್ರಕಾರೈಕ್ಯಂ ನ ಸಿದ್ಧತೆ. ವಿಷಯಗಳು ಪ್ರಕಾರಗಳು ಎರಡು ಅಂತ ಸ್ಪಷ್ಟವಾಗಿ ಗೊತ್ತಾಗಬೇಕಲ್ಲ. ಜ್ಞಾನ ಸಮಾನತೆ ಯಾವ ದೃಷ್ಟಿಯಿಂದ? ಜ್ಞಾನತ್ವ ಎಂಬ ದೃಷ್ಟಿಯಿಂದ ಸಮಾನ ಅಂತ ಯಾರಿಗಾರು ಅದನ್ನ ಭ್ರಮೆ ಬರಬಹುದು. ಆದರೆ ಹಾಗರ್ಥ ಅಲ್ಲ. ವಿಷಯ ಮತ್ತು ಪ್ರಕಾರಗಳ ದೃಷ್ಟಿಯಿಂದಲೂ ಸಮಾನತೆ. ಅದಕ್ಕೆ ಹೇಳಿದ್ದು, ಅದನ್ನ ಹಿಂದೆ ಬೇಕಾದಷ್ಟು ಕಡೆ ಬಂದಿದೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ. ಅದನ್ನು ನಾವಿಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು. ಈ ಭಗವಂತ ವಿಶೇಷ, ಅವನಲ್ಲಿ ಮಹತ್ವ ಇದೆ ಅನ್ನೋದನ್ನು ತಿಳ್ಕೊಳ್ಳುವುದೇ ಅದೇ ಒಂದು ಪ್ರಕಾರ. ಅದೆಲ್ಲದರ ತಾತ್ಪರ್ಯ. ಸಾಮಾನ್ಯಾತ್ ಸಮಾನತ್ವಾತ್ ಏಕವಿಧತ್ವಾತ್ ಇತ್ಯುಕ್ತಂ ಸೂತ್ರೇ. ಒಂದು ರೀತಿಯಾಗಿರ್ತದದು. ಜ್ಞಾನತ್ವ ಎಂಬ ದೃಷ್ಟಿಯಿಂದ ಏಕತ್ವ ಅಂತ ಅರ್ಥ ಅಲ್ಲ. ಅದು ಸೂತ್ರಕಾರರ ಮತ್ತು ಭಾಷ್ಯಕಾರರ ತಾತ್ಪರ್ಯ ಜ್ಞಾನತ್ವ ಎಂಬ ದೃಷ್ಟಿಯಿಂದ ಅಲ್ಲ. ಸಾಮಾನ್ಯಾತ್ ಅಂದರೆ ಸಮಾನತ್ವಾತ್ ಅಂತ ಅರ್ಥ. ಅದಕ್ಕೆ ಏಕವಿಧತ್ವಾತ್ ಅಂತ ಅರ್ಥ.
ಏಕವಿಧತ್ವ ಅನ್ನುವುದು ಹೇಗೆ ಅಂದರೆ ವಿಶೇಷ್ಯ ಮತ್ತು ಪ್ರಕಾರ ಎರಡು ದೃಷ್ಟಿಯಿಂದಲೂ ಏಕವಿಧತ್ವ ಅಂತ ಅರ್ಥ. ಅದಕ್ಕೆ ಅದು ಮೊನ್ನೆ ನಾನು ಹೇಳಿದ್ದೆ, ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣು ಮಹಾತಾತ್ಪರ್ಯಂ ಅಂತ. ಅದಲ್ಲದೆ ಐತರೇಯ ಉಪನಿಷತ್ತಿನಲ್ಲಿ ತಸ್ಯೈವ ಈತಸ್ಯೈ ಸಂಹಿತಾಯೇ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ. ಈಗ ನಾವು ವಿಷ್ಣು ಸರ್ವೋತ್ತಮ ಅಂತೀವಲ್ಲ, ವಿಷ್ಣು ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳುವುದು ಅಂತ ನಾವು ಅಂದರೆ ಅಲ್ಲಿ ವಿ ಅಂದರೆ ವಿಶಿಷ್ಟ ಅಂತ ಅರ್ಥ, ಶ ಅಂದರೆ ಬಲ, ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನಕಾರ ಅನ್ನೋದು ಭಗವಂತನ ಬಲವನ್ನು ಹೇಳ್ತದೆ, ಶಕಾರ ಅನ್ನೋದು ಆತ ಎಲ್ಲರಿಗೂ ನಿಯಾಮಕ ಅಂತ ಹೇಳ್ತದೆ, ಮತ್ತು ವಿಷ್ಣು ಅನ್ನೋದು ಈ ನಿಯಾಮಕತ್ವ ಮತ್ತು ಬಲ ಅನ್ನೋದು ಆತನ ಸ್ವಭಾವ ಅಂತ ಹೇಳ್ತದೆ ಅಂತ ಈಗ ಬಂದಿದೆ ಐತರೇಯ ಉಪನಿಷತ್ತಿನಲ್ಲಿ. ಆದ್ದರಿಂದ ಎಲ್ಲಿಯೇ ಯಾವುದೇ ವೇದವಾಕ್ಯದಲ್ಲಿ ನಕಾರ ಶಕಾರಗಳು ಬಂದರೆ ಬರೀ ವಿಷ್ಣು ಅನ್ನೋಲ್ಲಿ ಮಾತ್ರ ಅಲ್ಲ, ಕೃಷ್ಣ ಅನ್ನೋಲ್ಲಿ ಕೂಡ ಶರಣಗಳಿವೆ. ಅದಕ್ಕೆ ಭಗವಂತ ನಿಯಾಮಕ ಮತ್ತು ಬಲಸ್ವರೂಪ ಅಂತಲೇ ಅರ್ಥ. ಅದಲ್ಲದೆ ಅದು ಭಾಷ್ಯದಲ್ಲಿದೆ, ವರ್ಣದ್ವಯ ಸಮಾಯೋಗೆ ವಿಷ್ಣು ಶಬ್ದಸ್ಯ ಅರ್ಥಮೇವತ್ತು. ಬರೇ ಶಕಾರ ನಕಾರಗಳಲ್ಲ, ಎಲ್ಲಿಯೇ ಎರಡು ಅಕ್ಷರಗಳು ಎಲ್ಲಿಯೇ ಸೇರಿ ಏನೇ ಹೇಳಿ ಹೊರಟರು ಕೂಡ ಅವು ಹೇಳುವುದು ಭಗವಂತನ ಮಹಿಮೆಯನ್ನೇ. ಭಗವಂತ ಸರ್ವನಿಯಾಮಕ, ಭಗವಂತ ಬಲಸ್ವರೂಪ ಅಂತನ್ನುವುದನ್ನೇ ಅವೆಲ್ಲವೂ ಕೂಡ ತಿಳಿಸ್ತಾ ಇರ್ತವೆ. ವಿಷ್ಣು ಶಬ್ದಸ್ಯ ಅರ್ಥಮೇವತ್ತು ಅಂತ ಐತರೇಯ ಭಾಷ್ಯದಲ್ಲಿದೆ. ಆದ್ರಿಂದ ಒಟ್ಟಾರೆ ವಿಶೇಷ ಭಗವಂತ, ಅವನಲ್ಲಿ ನಿಯಾಮಕತ್ವ ಮತ್ತು ಪ್ರಕಾರಕತ್ವಗಳು, ನಿಯಾಮಕತ್ವ ಮತ್ತು ಆನಂದ ಸ್ವರೂಪತ್ವ ಇವೆರಡು ಆತನ ವಿಶೇಷಣಗಳು. ಈ ವಿಶೇಷಣವನ್ನೇ ಸಕಲ ಶಾಸ್ತ್ರಗಳು ತಿಳಿಸ್ತಾ ಇವೆ ಅಂತ ಅದನ್ನು ಸ್ವಲ್ಪ ನಾವು ವಿಸ್ತರಿಸಿ ತಿಳ್ಕೋಬಹುದು. ಇಲ್ಲಿ ಬಂದಿರುವಂತೆ ವಿಶೇಷ ವಿಷ್ಣು, ಪ್ರಕಾರ ಅವನ ಸರ್ವೋತ್ತಮತ್ವ, ಅಷ್ಟನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಸರ್ವೋತ್ತಮತ್ವವನ್ನೇ ಸ್ವಲ್ಪ ವಿವರಿಸಿದರೆ ಅವನು ಬಲಸ್ವರೂಪ ಮತ್ತು ಸರ್ವನಿಯಾಮಕ ಅನ್ನುವುದು ನಮಗೆ ತಿಳಿದು ಬರ್ತದೆ ಅಂತ ಅದರ ತಾತ್ಪರ್ಯ. ಭಾಷ್ಯ ಪದಸ್ಯಾಪಿ ಅಯಮೇವ ಅರ್ಥ ಐತಿ ಧ್ಯೇಯಂ. ಭಾಷ್ಯದ ಶಬ್ದಕ್ಕೂ ಕೂಡ ಇದೇ ಅರ್ಥ ಆಗ್ತದೆ. ಉಪರಿವಕ್ಷಮಾಣತ್ವ ಅಂತ ಏನು ಹೇಳಿದರೆ, ಮುಂದೆ ಎಲ್ಲಿಯೋ ಇತಿಹಾಸ ಅಂತ ಹೇಳುವುದು ಎಲ್ಲಿಂದ ನಮ್ಗೆ ಗೊತ್ತಾಗಿಲ್ಲ, ಆದರೂ ಮುಂದೆ ಹೇಳ್ತೇನೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ ಮುಂದೆ ಸರ್ವ ವೇದಾಂತ ಪ್ರತ್ಯಾಧಿಕರಣದಲ್ಲಿ 3ನೇ ಅಧ್ಯಾಯ ಇತ್ಯಾದಿ ಕಡೆಗೆ ಅದು ಕಾಣಿಸ್ತದೆ. ಆದ್ದರಿಂದ ಶಾಸ್ತ್ರ ಅದನ್ನು ಎಚ್ಚರಿಸಿದೆ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನದನ್ನು ಓದಬೇಕು. ಈ ಗೊಂದಲ ಬರಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಹಾಗೆ ಓದಬೇಕು ಅಂತ ಅರ್ಥ. ನಾವಿಲ್ಲಿ ಓದ್ತಾ ಇರೋ ಶಾಸ್ತ್ರದಲ್ಲಿ ಹೀಗಿದೆ, ಮತ್ತೊಂದು ಕಡೆ ಬೇರೆ ಥರ ಇರಬಹುದಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರರೂಪವಾಗಿ ನಿಮಗೆಲ್ಲವನ್ನೂ ಓದಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಲ್ಲಿರುವಂಥ ಗತಿ ಸಾಮಾನ್ಯವನ್ನು ನಾವು ಹೇಳ್ತೇವೆ. ಆದರೂ ಕೂಡ ನೀವು ಒಂದು ಗತಿ ಸಾಮಾನ್ಯ ಹೇಳಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಳ್ಳುವಂತಿಲ್ಲ, ಎಲ್ಲವನ್ನು ಕೂಡ ಆಳವಾಗಿ ಅಭ್ಯಾಸ ಮಾಡಬೇಕು ಅಂತಲೇ ಅರ್ಥ. ವಸ್ತುತಃ ವಿಷ್ಣು ಎಂಬ ಶಬ್ದದ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಸಕಲ ವೇದಗಳ ಅರ್ಥವನ್ನು ತಿಳ್ಕೊಂಡಂಗೆ ಆಯಿತು ಅಂತ ಐತರೇಯ ಉಪನಿಷತ್ತಿನಲ್ಲಿ ಮತ್ತು ಭಾಷ್ಯದಲ್ಲಿ ಕಾಣಿಸ್ತದೆ. ನಕಾರೋ ಬಲಂ ಶಕಾರ ಪ್ರಾಣಾತ್ಮ ಸಯೋ ಹೈತೋ ವೇದ ಸಬಲಾಂ ಸಪ್ರಾಣಾಂ ಸಂಹಿತಾಂ ವೇದ. ನಕಾರ ಶಕಾರಗಳ ಅರ್ಥವನ್ನು ತಿಳ್ಕೊಂಡವನು ಸಕಲ ಶಾಸ್ತ್ರಗಳನ್ನು ಕೂಡ ತಿಳ್ಕೊಂಡಾಗಾಯಿತು, ಅರ್ಥಸಮೇತವಾಗಿ ತಿಳ್ಕೊಂಡಾಗಾಯಿತು ಅಂತ ಬಂದಿದೆ ಅಲ್ಲೇ. ನಮಗೆ ಹಾಗಂತೇಳಿ ನಾವು ಸಮಾಧಾನದಿಂದ ಕೂತ್ಕೊಳ್ಳುವಂತಿಲ್ಲ. ಎಷ್ಟು ಸಾಧ್ಯ ಅಷ್ಟೆಲ್ಲವೂ ಕೂಡ ನಾವು ಅಧ್ಯಯನ ಮಾಡಲೇಬೇಕು, ಅಧ್ಯಯನ ಮಾಡ್ತಾ ಇರಬೇಕು. ಎಲ್ಲವನ್ನೂ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಎಲ್ಲ ಕಡೆನೂ ಭಗವಂತನ ಮಹಿಮೆಯನ್ನು ಹೀಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ಸರ್ವಾನ್ ವೇದಾನ್ ಸೇತಿಹಾಸಾನ್ ಅಂತ ಮುಂದೆ ಎಲ್ಲಿಯೂ ಬಂದಿರುವುದರಿಂದ ಇಲ್ಲಿಯೂ ಕೂಡ ಇತಿಹಾಸೇ ಅಂದರೆ ಇತಿಹಾಸೇಶು ಅಂತ ಅರ್ಥ ಮಾಡಬಹುದು, ಹೀಗೆ ನಂಗೆ ಕಾಣಿಸ್ತದೆ. ಅದೇ ಇವರೆಲ್ಲರ ಅಭಿಪ್ರಾಯ, ಟಿಪ್ಪಣಿಕಾರರ ಭಾಷ್ಯ ದೀಪಿಕಾಕಾರರ ಅಭಿಪ್ರಾಯ ಇರಬಹುದು, ಹೀಗೆ ನಂಗೆ ಅನ್ನಿಸ್ತದೆ. ವಾಕ್ಯಾರ್ಥ ಮಂದಿರಿ ಟಿಪ್ಪಣಿಯಲ್ಲಿಯೂ ಕೂಡ ವಕ್ಷಮಾಣ ಅನುರೋಧೇನ ತಥೇತಿಹಾಸ ಇತಿ ವಕ್ಷಮಾಣ ಅನುರೋಧೇನ ಆಹ ಇತಿಹಾಸಶ್ಚೇತಿ. ಒಂದು 2-3 ಟಿಪ್ಪಣಿಗಳಲ್ಲೆಲ್ಲ ಅದೇ ಥರ ಕಾಣಿಸ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ.